ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ದಿಲಿಗೌಡ ಮಾತಾಡ್ತಾ ಇದ್ದೀನಿ. ಸೊ ನಾವಿವತ್ತು ರಾಮನಗರದಲ್ಲಿರುವಂತಹ ಕೋಟಗಲ್ ತಿಮ್ಮಪ್ಪನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದಂತೂ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇದು ಸುಮಾರು ಬೆಂಗಳೂರಿಂದ ಒಂದು 60-70 ಕಿಲೋಮೀಟರ್ ಆಗ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ಲೇಸು. ಬೈಕ್ ರೈಡ್ ಹೋಗೋರ್ಗಂತೂ ತುಂಬ ಒಳ್ಳೆ ಪ್ಲೇಸ್. ಬನ್ನಿ ಹೋಗೋಣ, ಯಾವ ಥರ ಇದೆ ಪ್ಲೇಸು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ತೋರಿಸ್ಕೊಡ್ತೀನಿ. ಲೆಟ್ಸ್ ಗೋ. ಕನಕಪುರ ರೋಡು. ಇಲ್ಲಿಂದ ಗುರು ರೋಡ್ ಮಾತ್ರ ಸೂಪರು, ಸಕ್ಕತ್ತಾಗಿದೆ ರೋಡ್ ಮಾತ್ರ ಇಲ್ಲಿಂದ. ಸೊ ಇಲ್ಲಿಂದ ಆರ್ವಳ್ಳಿ ತನಕ ಸಕ್ಕತ್ತಾಗಿದೆ. ಡೈರೆಕ್ಟ್ ಇದು ಎಲ್ಲಿ ಮಾದೇಶ್ವರ ಬೆಟ್ಟಕ್ಕೆ ಜಾಯ್ನ್ ಆಗುತ್ತೆ ರೋಡು. ಹೆಂಗಿದೆ ನೋಡಿ, ರೋಡ್ ಮಾತ್ರ ಸೈಕಿದು. ಅಂದರೆ ಫಸ್ಟ್ ಇರಲಿಲ್ಲ, ಸಿಂಗಲ್ ರೋಡ್ ಇದ್ದಿದ್ದು, ಇವಾಗ ಮಾಡಿದ್ದಾರೆ ಇದನ್ನು. ಸೊ ಇದು ನಾವು ಹೋಗ್ತಿರೋ ರೋಡು ಆರ್ವಳ್ಳಿಯಿಂದ ಬಿಡದಿಗೆ ಜಾಯ್ನ್ ಆಗುತ್ತೆ ಇದು. ಸೊ ಬಿಡದಿಲಿ ತಟ್ಟೆ ಇಡ್ಲಿ ತಿನ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಇದೆ. ನಂದು ಫ್ರಂಟ್ ಟೈರ್ ಬೇರೆ ಫ್ಲಾಟು. ಸೊ ಕರ್ವಿಂಗಲ್ಲೆಲ್ಲ ಸ್ವಲ್ಪ ನೋಡ್ಕೊಂಡು ಹೊಡಿಬೇಕು. ಅದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಗಾಡಿ. ಸಾಂಬಾರು ಸಾಂಬಾರು ಅಲ್ಲಿ ಆಚೆ ಅಂತೆ, ಸಾಂಬಾರು ಆಚೆ ಕೊಡ್ತದ. ನಾವೇ ಸರ್ವ್ ಮಾಡ್ಕೊಳೋದು ಬಾ. ಸೊ ಬಿಸಿ ಬಿಸಿ ತಟ್ಟೆ ಇಡ್ಲಿ ತೊಗೊಂಡಿದ್ದೀವಿ. ಸಾಂಬಾರಿದೆ, ಚಟ್ನಿ ಇದೆ. ನಾವು ಚಟ್ನಿ ಪ್ರಿಯರು, ಸ್ವಲ್ಪ ಚಟ್ನಿನೂ ಹಾಕೋಣ, ಸಾಂಬಾರು ಹಾಕೋಣ. ಸೊ ತಟ್ಟೆ ಇಡ್ಲಿ ಎಲ್ಲ ತಿಂದಿದ್ದಾಯಿತು, ತುಂಬ ಚೆನ್ನಾಗಿತ್ತು ಇಲ್ಲಿ. ಇದು ಹೋಟ್ಲೂ ತುಂಬ ಚೆನ್ನಾಗಿದೆ, ಇಲ್ಲಿ ಸ್ಪೇಷಿಯಸ್ ಆಗಿದೆ. ಸೊ ಇಲ್ಲೊಂದೆರಡು ಫೋಟೋಸ್ ತೊಗೋಣ ಅಂತ ಇಲ್ಲಿ ಹಾಕಿದ್ದೀವಿ. ಸೊ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ, ಇಲ್ಲಿಂದ ಸಕ್ಕತ್ತಾಗಿ ಕಾಣುತ್ತೆ ಮಾತ್ರ. ಸೊ ಇಲ್ಲಿಂದ ಬರಬೇಕಾದ್ರೆ ರೋಡ್ ಅಂತೂ ಸೂಪರಾಗಿದೆ. ಇನ್ನೂ ಮೇಲ್ಗಡೆ ಹೋಗಬೇಕು. ಮೇಲ್ಗಡೆ ಹೋಗಿ ಅಲ್ಲಿ ಬೆಟ್ಟದ ಮೇಲ್ಗಡೆ ಹೋದರೆ ಅಲ್ಲಿಂದ ವ್ಯೂ ಇನ್ನೂ ಸಕ್ಕತ್ತಾಗಿ ಕಾಣುತ್ತೆ. ಹೋಗೋಣ ಬನ್ನಿ. ಸೊ ಇಲ್ಲಿಂದ ಇವಾಗ ಅಲ್ಲಿ ಮೇಲ್ಗಡೆ ಹೋಗೋಣ ಬನ್ನಿ. ಸೊ ಇದು ಎಂಟ್ರೆನ್ಸು. ಸೊ ಇದು ನೋಡಿ ರೋಡು, ಬೆಟ್ಟದ ಮೇಲ್ಗಡೆ ಹೋಗೋ ರೋಡ್ ಇದು. ಎಷ್ಟು ಚೆನ್ನಾಗಿದೆ ನೋಡಿ, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸನ್ಲೈಟ್ ಹಂಗೆ ಹೊಡಿತಾ ಇದೆ ಇಲ್ಲಿ. ರೋಡು ಆ ಕಡೆ ಈ ಕಡೆ ಮರಗಳು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ. ಸೊ ಈ ಬೆಟ್ಟಕ್ಕೆ ಒಂದು ಕಥೆನೇ ಇದೆ. ಸೊ ಅಲ್ಲಿ ಯಾವ 2 ಕಲ್ಲು ನಿಂತಿದೆಯಲ್ಲ, ಅದು ಯಾವ ಥರ ಆಯಿತು ಏನು ಅಂತ ನಾನು ಮೇಲ್ಗಡೆ ನಿಮಗೆ ಹೇಳ್ತೀನಿ. ಇದಂತೂ ಇಷ್ಟು ದೊಡ್ಡ ಬಂಡೆ ಅಂತಂದರೆ ತುಂಬ ದೊಡ್ಡ ಬಂಡೆ ಇದು. ಫುಲ್ಲು ನೋಡಿ ಯಾವ ಥರ ಇದೆ ಇಲ್ಲಿ. ಸೊ ಇಷ್ಟು ಮೇಲ್ಗಡೆ ನಾವು ಹೋಗ್ತಾ ಇದ್ದೀವಲ್ಲ, ಇದು ಫುಲ್ಲು ಬಂಡೆನೇ, ಇದು ದೊಡ್ಡದು ಅಂದರೆ ದೊಡ್ಡ ಬಂಡೆ. ನನ್ನ ಗಾಡಿ ಫುಲ್ಲು ಪ್ಲಾಸ್ಟಿಕ್ಗಳು. ಇಲ್ಲಿಗೆ ಎಂಡು. ಸೊ ಇಲ್ಲಿ ನೋಡಿ ಇವರೇ ಟಿಕೆಟ್ಸ್ ಕೊಡೋದು. ಇಲ್ಲಿ ಮೇಲ್ಗಡೆ ಹೋಗ್ಬೇಕಂದ್ರೆ 30 ರೂಪಾಯಿ ಟಿಕೆಟ್ ತೊಗೋತಾರೆ. ಸೊ ಇಲ್ಲೇ ಆದರೆ 20 ರೂಪಾಯಿ ಟಿಕೆಟ್ಸು. ಸೊ ನಾವು ಮೇಲ್ಗಡೆ ಹೋಗೋದಕ್ಕೆ ಟಿಕೆಟ್ಸ್ ತೊಗೊಂಡಿದ್ದೀವಿ. ಸೊ ಈಗ ಬನ್ನಿ ಮೇಲ್ಗಡೆ ಹೋಗೋಣ. ಎಂಡು. ಸೊ ಇಲ್ಲಿ ನೋಡಿ ಫುಲ್ಲು ಟೋಟಲ್ ಸುತ್ತಲೂ ಬೆಟ್ಟ ಇದೆ ನೋಡಿ. ಸೊ ಅಲ್ಲಿ ಇನ್ನೂ ಫುಲ್ ಮೇಲ್ಗಡೆ ಹೋಗೋಣ ಬನ್ನಿ. ಎಷ್ಟು ಚೆನ್ನಾಗಿದೆ ನೋಡಿ. ಇದಂತೂ ಫುಲ್ಲು ಹೆವಿ ಹೈಲೈಟು. ಸೊ
ಸೊ ಆಲ್ರೆಡಿ ಎಲ್ಲ ಬೈಕರ್ಸ್ ಎಲ್ಲ ಬಂದಿದ್ದಾರೆ. ಸೊ ಬೈಕರ್ ಜೊತೆಗೆ ಇಲ್ಲಿ ಡಾಗ್ಸು ಬಂದ್ಬಿಟ್ಟಿದ್ದಾವೆ, ಅದೇ ಖುಷಿ ನೋಡಿ ಎಷ್ಟು ಚೆನ್ನಾಗಿದೆ. ಇದಂತೂ ವೆರಿ ಫ್ರೆಂಡ್ಲಿ, ಸಾಕಾಗಿದೆ. ಆರಾಮಾಗಿ ಡೇ ಔಟ್ ಬರ್ಬೋದು ಇಲ್ಲಿ. ಸೊ ಅಲ್ಲೆಲ್ಲ ನೋಡಿ, ಅಲ್ಲಿ ಮೇಲೆ ಹೋಗ್ತಾ ಇದ್ದಾರೆ ಅಲ್ಲೆಲ್ಲ. ಸೊ ಅಲ್ಲಿಂದ ಇಳ್ಕೊಂಡು ಹೋಗ್ಬೇಕೇನೋ ಟ್ರೆಕ್ಕಿಂಗು. ಮೇಲ್ಗಡೆ ನೀವು ಹೋಗ್ಬೋದು, ಆ ಬಂಡೆ ಹತ್ರ ಜಾಗ ಇದೆ. ಹೆವಿಯಾಗಿದೆ ಮಾತ್ರ. ತುಂಬ ಜನ ಬೈಕರ್ಸ್ ಬಂದಿದ್ದಾರೆ ಆಲ್ರೆಡಿ. ಇಲ್ಲಿ ನೋಡಿ ಜರ್ಮನ್ ಶೆಫರ್ಡ್ ಹೆಂಗಿದೆ. ಇಲ್ಲಿರೋ 2 ಬಂಡೆಗೂ ಅಗಸ ಮತ್ತು ಅಗಸತಿ ಅಂತ ಹೆಸರಿಟ್ಟಿದ್ದಾರೆ. ಸೊ ಇಬ್ರು ಅಗಸ ಮತ್ತು ಅಗಸತಿ ಸಾಯ್ಬೇಕು ಅಂತ ಇಲ್ಲಿಗೆ ಬಂದಿರ್ತಾರೆ. ಆಗ ಒಬ್ರು ಋಷಿ ಮುನಿ ಸಿಕ್ಕಿದಾಗ ಅವ್ರು ಕೇಳ್ತಾರೆ, ಯಾಕೆ ನೀವು ಸಾಯ್ತಾ ಇದ್ದೀರಾ ಅಂತ ಕೇಳಿದಾಗ ಅವರು ನಾವು ಇರೋಕ್ಕಾಗ್ತಾ ಇಲ್ಲ, ಒಬ್ರನ್ನೊಬ್ರು ಬಿಟ್ಟು ಅಂತ ಹೇಳಿದಾಗ ಅವ್ರೇನು ಮಾಡ್ತಾರೆ, ಅವರು ಶಾಪವನ್ನು ಕೊಡ್ತಾರೆ. ಆ ಶಾಪ ಕೊಟ್ಟಾಗ ಈ ಥರ 2 ಬಂಡೆಗಳು ಇಲ್ಲಿ ಫಾರ್ಮ್ ಆಗುತ್ತೆ. ಅದನ್ನ ಅಗಸ ಮತ್ತು ಅಗಸತಿ ಅಂತ ಕರೀತಾರೆ. ನೋಡಿ ಅವೆರಡು, ಒಂದು ಮೇಲು ಒಂದು ಫೀಮೇಲ್ ಥರ ಕಾಣುತ್ತೆ ಇಲ್ಲಿಂದ ನೋಡಿದ್ರೆ. ಸೊ ಒಂದು ಋಷಿಮುನಿ ಶಾಪದಿಂದ ಈ 2 ಬಂಡೆ ಫಾರ್ಮ್ ಆಗಿದೆ ಅಂತ ಹೇಳ್ತಾರೆ. ಸೊ ಒಂದು ಡ್ರೋನ್ ಶಾಟ್ ಹಾಕ್ತೀನಿ, ಸೊ ನೋಡ್ಕೊಬನ್ನಿ ಯಾವ ಥರ ಇದೆ. ಮೈಯ ಮೇಲೆ ಜಾರಿ ಹೋಗಲು ಗಾಜಾಗಲೇನ ನಿನ್ನ ಅಂದ ಚಂದ ತೋರಲು ಮಂಜಾಗಲೇನ ನಿನ್ನ ಕೋಪ ತಂಪು ಮಾಡಲು ತಲ. ಸೊ ಇವಾಗ ಓಡ್ತಾ ಇದ್ದೀವಿ. ಓಕೆ, ಸೊ ಇವಾಗ ಹೊರಟಿದ್ದೀವಿ. ಸಖತ್ತಾಗಿದೆ ಬೆಟ್ಟ ಮಾತ್ರ. ವ್ಯೂ ಪಾಯಿಂಟ್ ಅಂತೂ ಹೆವಿ ಇದೆ ಗುರು. ಇಲ್ಲಿ ಗಾಡಿ ಹತ್ಸ್ಬೇಕಾದ್ರೆ ಅಂತೂ ಹುಷಾರಾಗಿ ಹತ್ಸ್ಬೇಕು, ಯಾಮಾರಿದ್ರೆ ಡಮಾರೆ. ನೋಡಿ ಹೆಂಗಿದೆ. ಅದು ನಮ್ಮ ಗಾಡಿ ಹೊಡಿಯುತ್ತೆ. ಏನಿದೆ ನೋಡಿ, ಫುಲ್ಲು ಬೆಟ್ಟ. ಅಂದರೆ ಕಲ್ ಮೇಲೆ ಅಲ್ವಾ, ಗ್ರಿಪ್ ಸಿಗುತ್ತೆ, ಆರಾಮಾಗಿ ಹೋಗ್ಬೋದು. ಬಂಡೆ ಇಲ್ಲ ಅಂದರೆ ಕಷ್ಟ. ಬಂಡೆ ಮೇಲೆ ಪಾಚಿ ಇದ್ರೂ ಕಷ್ಟನೇ. ಓಕೆ ಅಣ್ಣ, ಬರೋಣ. ಓಕೆ.